ಸಾವಿರಾರು ಮೈಲಿಗಳ ದೂರ ಬಂದಿದ್ರು ನಾವು ನಮ್ಮ ಮೂಲವನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಹಬ್ಬಗಳು ನಮ್ಮ ಬಾಯಿ ರುಚಿ, ನಮ್ಮ ಸಂಸ್ಕೃತಿ, ಈ ಸಂಸ್ಕೃತಿಯ ಭಾಗವಾಗಿರುವ ಹಬ್ಬದ ಆಚರಣೆಗಳು ಬರೀ ಮೂಢನಂಬಿಕೆಗಳಲ್ಲ. ಅದರ ಹಿಂದೆ ದೀರ್ಘವಾದ ಆಲೋಚನೆಗಳಿವೆ, ಆಶಯಗಳಿವೆ, ಅರ್ಥವಿದೆ. ಸ್ಯಾಟಲೈಟ್ಗಳಿಲ್ಲದೆ, ಟೆಲಿಸ್ಕೋಪ್ಗಳಿಲ್ಲದೆ ಮಹತ್ವದ ವಿಷಯಗಳನ್ನು ಬಹಳ ಆಕ್ಯುರೇಟ್ ಆಗಿ ಅನಲೈಸ್ ಮಾಡಿದ್ದಾರೆ ನಮ್ಮ ಭಾರತೀಯರು ಹಿಂದೆ ಬಹಳ ವರ್ಷಗಳಿಂದ. ಅಮೆರಿಕಾದಲ್ಲಿ ಹುಟ್ಟಿ ಬೆಳೆಯುತ್ತಿರುವ ನಮ್ಮ ಮುಂದಿನ ಪೀಳಿಗೆಯವರು ನಮ್ಮ ಸಂಸ್ಕೃತಿಯನ್ನು, ಆಚರಣೆಗಳನ್ನು ಹೇಗೆ ಅರ್ಥ ಮಾಡ್ಕೊಳ್ತಾರೆ, ಆಚರಿಸ್ತಾರೆ ಮತ್ತು ಅಳವಡಿಸ್ಕೊಳ್ತಾರೆ ಎಂಬುದನ್ನು ನಮ್ಮ ಮಕ್ಕಳು ನಿಮ್ಮ ಮುಂದೆ ಒಂದು ಕಿರುನಾಟಕದ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ. ನಿಮಗಾಗಿ ಕಿರುನಾಟಕ ಈಗ. ಮಿಸ್ಟರ್ ತಮ್ಮ, ನಿಂತ್ಕೋ ಪ್ಲೀಸ್. ಅಕ್ಕ ಗಾಳಿಪಟ ಇಸ್ ಸೋ ಫನ್. ಇವತ್ತು ಏನ್ ವಿಶೇಷ ಅಂತ ಗೊತ್ತಾ? ಹಾ, ನಂಗೆ ಗೊತ್ತು. ಇವತ್ತು ಸಂಕ್ರಾಂತಿ ಹಬ್ಬ ಅಂತ ಅಮ್ಮ ಹೇಳಿದ್ಲು. ಆದರೆ ಇದೆಲ್ಲ ಯಾಕೆ ಮಾಡ್ತಾ ಇದೀವಿ? ಎಳ್ಳು ಬೇಡ, ಗಾಳಿಪಟ, ಕಬ್ಬು, ಪೊಂಗಲ್, ಬರೀ ಫನ್ಗ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸ್ಗ? ಇಲ್ಲ ಮಿಸ್ಟರ್ ತರ್ಲೆ, ನಾನು ಈ ಕನ್ನಡ ಬುಕ್ನಲ್ಲಿ ಓದಿದೆ. ಸಂಕ್ರಾಂತಿ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್. ಪ್ರಕೃತಿ ಮತ್ತು ಕಾಲ ಅಂದರೆ ನೇಚರ್ ಮತ್ತು ಟೈಮ್ನಲ್ಲಿ ಆಗುವ ಬದಲಾವಣೆಯನ್ನ ಸೆಲೆಬ್ರೇಟ್ ಮಾಡೋ ಹಬ್ಬ. ಭೂಮಿ ತಾಯಿಯನ್ನ, ಸೂರ್ಯ ದೇವನನ್ನ, ನಮಗೆಲ್ಲ ಫುಡ್ ಗ್ರೋ ಮಾಡುವ ರೈತನನ್ನ, ದನ ಕರುಗಳನ್ನ ಸಂಭ್ರಮಿಸೋ ಹಬ್ಬ. A Thanksgiving to nature. And of course with our yummy sweet pongal. ಈ ಮಕ್ಕಳ ಮಾತನ್ನ ಕೇಳಿಸಿಕೊಳ್ಳುತ್ತಿದ್ದ ಸೂರ್ಯದೇವ, ಭೂಮಿ ತಾಯಿ ಮತ್ತು ರೈತ ಮಕ್ಕಳಿಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ ತಿಳಿಸಿ ಹೇಳಲು ಬರುತ್ತಾರೆ. ಸೂರ್ಯಾಯ ನಮಃ ಭಾನವೇ ನಮಃ, ಸೂರ್ಯಾಯ ನಮಃ ಭಾನವೇ ನಮಃ. ಗುಡ್ ಮಾರ್ನಿಂಗ್ ಸೂರ್ಯದೇವ. ನಮಸ್ತೆ ಭೂಮಿ ತಾಯಿ. ಗ್ರೇಟ್ ಟು ಸಿ ಅನ್ನದಾತ ರೈತ. ನಾನು ಮತ್ತು ಅಕ್ಕ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನಗೆ ಕೆಲವು ಪ್ರಶ್ನೆಗಳಿವೆ. ಫಸ್ಟ್ ಕ್ವೆಶ್ಚನ್ ಟು ಸೂರ್ಯದೇವ. ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸೂರ್ಯ ಉತ್ತರ ದಿಕ್ಕಿಗೆ ಅಂದರೆ ನಾರ್ತ್ ಡೈರೆಕ್ಷನಲ್ಲಿ ಹೋಗುತ್ತೆ ಅಂತ ಈ ಬುಕ್ಕಲ್ಲಿ ಬರ್ತಿದೆ. ಆದರೆ ಸನ್ ಇಸ್ ಅ ಸ್ಟಾರ್, ಸೂರ್ಯ ಒಂದು ನಕ್ಷತ್ರ ಅಂತ ನನ್ನ ಸ್ಕೂಲಲ್ಲಿ ಟೀಚರ್ ಹೇಳಿದ್ರು. ಸ್ಟಾರ್ಸ್ ಡೋಂಟ್ ಮೂವ್, ಓನ್ಲಿ ಪ್ಲಾನೆಟ್ಸ್ ಗೋವರ್ ಆನ್ ದ ಸನ್. ನೀನು ಸ್ವಲ್ಪ ಕ್ಲಾರಿಫೈ ಮಾಡ್ತೀಯಾ? ಹೌದು, ಐ ಆಮ್ ದ ಬಿಗ್ಗೆಸ್ಟ್ ಸ್ಟಾರ್ ದಟ್ಸ್ ಕ್ಲೋಸೆಸ್ಟ್ ಟು ಅರ್ತ್. ನಾನು ಪ್ರತಿದಿನ ಶೈನ್ ಆಗ್ತೀನಿ, ಶಾಖ ಮತ್ತು ಬೆಳಕು ಕೊಡ್ತೀನಿ. ನೋಡ್ಕೆ ಸೌಖ್ಯ ಅಂತ ಏನು ಮೂವ್ ಆಗಲ್ಲ. ನಾನು ಯಾವ ಗೂಗಲ್ಸು ಯೂಸ್ ಮಾಡಲ್ಲ. ಹಾಗಾದ್ರೆ ಉತ್ತರಾಯಣ ಅಂದ್ರೆ ಏನು? ನಾನು ಭೂಮಿ. ಆ ಪ್ರಶ್ನೆಗೆ ಸಮಾಧಾನ ನಾನು ಕೊಡ್ತೀನಿ. ನಾನು ಹೀಗೆ ಸೂರ್ಯನ ಸುತ್ತಾಡಿ ಹೋಗುವಾಗ ಅಂದ್ರೆ ನಾನು ನನ್ನ ಪಥದಲ್ಲಿ ಸುತ್ತುತ್ತಾ ಸೂರ್ಯನ ಸುತ್ತಾಡಿ ಹೋಗುವ ನಾಟ್ ಇನ್ ಸರ್ಕ್ಯುಲರ್ ವೇ ಬಟ್ ಇನ್ ಎಲಿಪ್ಟಿಕಲ್ ಆರ್ಬಿಟ್. ಹೀಗೆ ನಾನು ನನ್ನ ಕಕ್ಷೆಯಲ್ಲಿ ಸುತ್ತುತ್ತಾ ಸೂರ್ಯನಿಂದ ದೂರವಾದಾಗ ಚಳಿಗಾಲ ಫೀಲ್ ಆಗುತ್ತೆ. ಚಳಿಗಾಲ ಅಂದರೆ ವಿಂಟರ್. ವಿಂಟರ್ ಆದಮೇಲೆ ಭೂಮಿಯಲ್ಲಿ ಸೂರ್ಯನನ್ನು ನೋಡಿದಾಗ ಸೂರ್ಯ ಪ್ರತಿದಿನ ಸ್ವಲ್ಪ ಮೇಲಕ್ಕೆ ಅಂದರೆ ನಾರ್ತ್ ಡೈರೆಕ್ಷನಲ್ಲಿ ಹೋದಂತೆ ಕಾಣಿಸ್ತಾನೆ. ಅದಕ್ಕೆ ನಮ್ಮ ಹಿರಿಯರು ಸೂರ್ಯ ಉತ್ತರಕ್ಕೆ ಹೋಗ್ತಾನೆ ಎಂದು ಹೇಳಿದರು. ಈ ಚೇಂಜ್ ಸಂಕ್ರಾಂತಿ ಹಬ್ಬದ ಸಮಯದಲ್ಲಿ ಆಗುತ್ತೆ. So Uttarayana ಅಂದ್ರೆ the change in sun's position as visible from earth. ಜೊತೆಗೆ ಡೇ
ಡೇ ಟೈಮ್ ಜಾಸ್ತಿ ಆಗುತ್ತೆ, ನನ್ನ ಶಾಖ ಬದುಕು ಕೂಡ ಜಾಸ್ತಿ ಬರುತ್ತೆ, ಹೊಸ ಸೀಸನ್ ಶುರು ಆಗುತ್ತೆ. ನಮ್ಮ ರೈತರು ಸನ್ಲೈಟ್ ಮತ್ತು ಮಳೆ ಬಂದ್ರೆ ಬೆಳೆ ಬೆಳೀತಾರೆ. I grow crops like ಅಕ್ಕಿ, ರಾಗಿ, ಗೋಧಿ. ಕ್ರಾಪ್ಸ್ ಹೆಲ್ತಿ ಗ್ರೋ ಆಗಬೇಕು ಅಂದರೆ ಸಾಕಷ್ಟು ಸನ್ಲೈಟ್, ಸರಿಯಾದ ಸಮಯಕ್ಕೆ ಮಳೆ ಮತ್ತು ಫರ್ಟೈಲ್ ಸಾಯಿಲ್ ಬೇಕು. ಕ್ರಾಪ್ಸ್ ರೆಡಿ ಆದಾಗ ಹಾರ್ವೆಸ್ಟ್ ಮಾಡ್ತೀರಿ. ವಿಂಟರ್ ಆದ್ಮೇಲೆ ಮೊದಲ ಹಾರ್ವೆಸ್ಟ್ ಸೀಸನ್ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಓ, ಇವಾಗ ಗೊತ್ತಾಯ್ತು. ಸಂಕ್ರಾಂತಿ ಒಂದು ಹಾರ್ವೆಸ್ಟ್ ಫೆಸ್ಟಿವಲ್, ಥ್ಯಾಂಕ್ಸ್ ಗಿವಿಂಗ್ ಟು ನೇಚರ್. ಆ್ಯಕ್ಚುಲಿ ನಾವು ಥ್ಯಾಂಕ್ಸ್ ಗಿವಿಂಗ್ ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಇಲ್ಲಿ ಅಮೆರಿಕದಲ್ಲಿ. ಸೊ ಥ್ಯಾಂಕ್ಸ್ ಗಿವಿಂಗ್ ಮತ್ತು ಸಂಕ್ರಾಂತಿ ಸಿಮಿಲರಾ? ಫೀಲಿಂಗ್ಸ್ ಆರ್ ಸಿಮಿಲರ್ ಬಟ್ ಎಕ್ಸ್ಪ್ರೆಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸಂಕ್ರಾಂತಿ ಮೂಲಕ ನಾವು ಕಮ್ಯುನಿಟಿಗೆ ಮತ್ತು ನೇಚರ್ಗೆ ಥ್ಯಾಂಕ್ಸ್ ಹೇಳ್ತೀವಿ. Thanksgiving ಮೂಲಕ be grateful for what you have, family, friends, friends and love. ಇನ್ನೊಂದು ಕ್ವೆಶ್ಚನ್. ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು, ಬೆಲ್ಲ, ಪೊಂಗಲ್, ಕಬ್ಬು, ಹಣ್ಣು ಯಾಕೆ ಬಂದ ಬಾಂಧವರ ಜೊತೆ ಅಂದರೆ ಕಮ್ಯುನಿಟಿ ಜೊತೆ ಶೇರ್ ಮಾಡ್ತೀವಿ? ಎಳ್ಳು ಬೆಲ್ಲ ಇಲ್ಲದ್ರೆ ಕರ್ನಾಟಕದ ಸಂಕ್ರಾಂತಿ ಕಂಪ್ಲೀಟ್ ಆಗಲ್ಲ. Yellow bella is like a snack mix. Yellow, sesame seeds, ಬೆಲ್ಲ, ಜಾಗ್ರಿ, ಕಡಲೆ, ರೋಸ್ಟೆಡ್ ಗ್ರಾಮ್ ಮತ್ತು ಕೊಬ್ಬರಿ, ಡ್ರೈ ಕೋಕೋನಟ್ ಅದರಲ್ಲಿರುತ್ತೆ. ಎಳ್ಳು ಬೆಲ್ಲ ಮಿಕ್ಸ್ಚರ್ ಒಬ್ಬರೇ ತಿನ್ನೋದಕ್ಕೆ ಅಲ್ಲ, ಅದು ಹಂಚಿಕೊಳ್ಳೋದಕ್ಕೆ. ಎಳ್ಳು ಬೆಲ್ಲ ಶೇರ್ ಮಾಡ್ತಾ ಹಿಂದಿನ ಹರ್ಟ್ಸ್, ಡಿಫರೆನ್ಸಸ್, ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲವನ್ನು ಮಾಡೋಣ. Let's forgive each other ಮತ್ತು ಹೊಸ ಸೀಸನ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ. ಹಂಚಿಕೊಳ್ಳೋದ್ರಿಂದ ಕಮ್ಯುನಿಟಿ ಬಾಂಡಿಂಗ್ ಶುರುವಾಗುತ್ತೆ. ಎಲ್ಲರಿಗೂ ಒಂದೇ ಇರುವುದಿಲ್ಲ, ಅದಕ್ಕೆ ಇದು ಈಕ್ವಾಲಿಟಿ ಸಂಕೇತ. ನಾವೆಲ್ಲರೂ ಒಂದೇ. ಹಾಗಾದರೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ. ಸರಿ, ಎಲ್ಲರೂ ಎಳ್ಳು ಬೆಲ್ಲವನ್ನು ಹಂಚಿಕೊಳ್ಳುತ್ತಾರೆ. ಆ ಹಂಚಿಕೊಳ್ಳುವ ಭಾವವನ್ನು ಕೂಡ ಹಂಚಿಕೊಳ್ಳುತ್ತಾರೆ. ಓ, sharing is caring. And nature give thanks. ಅಕ್ಕ ಬಾ ಹೋಗೋಣ, ನಾವು ಈ ಗಾಳಿಪಟ ಹಾಸನ. ಖಂಡಿತ. ಬಟ್ ಸಂಕ್ರಾಂತಿಯಲ್ಲಿ ಯಾಕೆ ಗಾಳಿಪಟ ಹಾರಿಸ್ತೀವಿ ಗೊತ್ತಾ? ಇಲ್ಲ, ನಾನು ಹೇಳ್ತೀನಿ. ಚಳಿಗಾಲದ ನಂತರ ಆಕಾಶ ಅಂದರೆ ಸ್ಕೈ ಕ್ಲಿಯರ್ ಆಗಿರುತ್ತೆ, ಬ್ರೈಟರ್ ಇರುತ್ತೆ ಮತ್ತು ಸ್ವಲ್ಪ ಗಾಳಿ ಬರುತ್ತೆ. it's a perfect time to go play outside. ಎಷ್ಟು ಮೀನಿಂಗ್ಫುಲ್ ಇದೆಲ್ಲ. ಐ ಲೈಕ್ ಇಟ್. ಒನ್ ಲಾಸ್ಟ್ ಕ್ವಶನ್. ಈ ಕಬ್ಬಿನ ಜಲ್ಲೆ ಯಾಕೆ? ಕಬ್ಬು ಅಂದ್ರೆ ಶುಗರ್ ಕೇನ್ ಕ್ರಾಪ್ ತುಂಬಾ ಟೈಮ್ ತಗೊಳುತ್ತೆ ಬೆಳೆಯಕ್ಕೆ. ತಾಳ್ಮೆ ಇದ್ರೆ ಜೀವನ ಸಿಹಿಯಾಗಿರುತ್ತೆ ಅನ್ನೋ ಸಂದೇಶ ಕಬ್ಬು ನಮಗೆ ರಿಮೈಂಡ್ ಮಾಡುತ್ತೆ. ಕಾಳಿಕಗಳು ಬಾಲಿಯಾನು. Patience always pays. ಗ್ರೇಟ್. ನಂಗೆ ಸಂಕ್ರಾಂತಿ ಹಬ್ಬದ ಬಗ್ಗೆ ತುಂಬಾ ಅರ್ಥ ಆಯ್ತು. ಅಕ್ಕ, ಇದೇ ಖುಷಿಯಲ್ಲಿ ಒಂದು ಡ್ಯಾನ್ಸ್ ಮಾಡೋಣ? ಖಂಡಿತ. ಆಗಲಿ. ಎಲೆಕ್ಸಾ, ಸಂಕ್ರಾಂತಿ ಹಾಡು ಪ್ಲೇ ಮಾಡು. Suki